ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಿಮಗೀಗಾಗಲೇ ನಮ್ಮ DCM ಡೆಪ್ಯೂಟಿ CM ನಮ್ಮ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ಕುರಿತಾಗಿ ಷಡ್ಯಂತ್ರ ಅಂತ ಹೇಳಿದ್ ನೀವು ಕೇಳಿದ್ರಿ. ಒಂದು ರೀತಿಯಿಂದ ಈ ಧ್ವನಿ ಹೆಂಗಾಗಿತ್ತಪ್ಪ ಅಂದ್ರೆ BJP ಧ್ವನಿ ಆದಂಗಾಗಿತ್ತು. ಆ ಟೀಕೆಗಳು ಸಾಕಷ್ಟು ಆದವು. ಹೆಗ್ಗಡೆ ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ರು. ಆದರೆ ಇವತ್ತು SIT ಪರವಾಗಿ ಒಂದೆರಡು ಮಾತಾಡಿದ್ದಾರೆ. ಅವು ನಾವು ವಿಶ್ಲೇಷಣೆ ಮಾಡಲೇಬೇಕಾಗ್ತದೆ ಇವತ್ತು. ಅದರಲ್ಲೂ ಮುಖ್ಯವಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಜನರಿಗೆ ವಾಸ್ತವಾಂಶ ತಿಳಿಸೋದಷ್ಟೇ ರಾಜ್ಯ ಸರ್ಕಾರದ ಉದ್ದೇಶ. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ವಾಸ್ತವ ಏನದಲ್ಲಿ ಏನು ನಡೆಯುತ್ತೆ ಅಷ್ಟು ತಿಳಿಸೋದಷ್ಟೇ ನಮ್ಮ ಕೆಲಸ, ಜನರಿಗೆ ತಿಳಿಸೋದು. ಇಲ್ಲೊಂದು ಹಾಗೆ ಉಳಿತದ ಏನಪ್ಪ ಅಂತಂದ್ರೆ, ಈ ಒಂದು ದಿಶೆಯಲ್ಲೇ ಇನ್ನೊಂದು ಮಾತನ್ನು ಇಲ್ಲಿ ಗಮನಿಸಬೇಕಾಗಿದೆ. ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಮಾತಾಡ್ತಾರೆ ಈ SIT ಪರವಾಗಿ. SIT ರಚನೆಯಿಂದ ನನ್ನ ಮೇಲಿದ್ದ ಕಳಂಕ ಕಳೆಯುತ್ತಿದೆ. SIT ರಚನೆ ಮಾಡಿದರೆ ಅವ್ರ ಮೇಲೆ ಕಳಂಕ ಹೋಗಿಬಿಡ್ತಾ? ದೊಡ್ಡ ಪ್ರಶ್ನೆ ಇದೆ. ಇಲ್ಲ, ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಒಂದು ಏನಪ್ಪ ಅಂತಂದ್ರೆ ವಾಸ್ತವಾಂಶ ತಿಳಿಸುವಷ್ಟು ನಮ್ಮ ಕೆಲಸ, ನಮ್ಮ ಉದ್ದೇಶ. ಅದು ತಪ್ಪಿತಸ್ಥರಿಗೆ ಶಿಕ್ಷೆ ಇಲ್ವಾ? ಅದು SIT ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ SIT ಅಂದರೆ ನ್ಯಾಯಾಲಯ ಮುಂದೆ ನಮ್ಮ ಮುಸುಕುದಾರಿ ಈಗಾಗಲೇ ಕೋರ್ಟ್ ಮುಂದೆ ತನ್ನ 164 ಅಡಿಯಲ್ಲಿ ತನ್ನ ಮಾತುಗಳನ್ನು ಉಲ್ಲೇಖಿಸಿದ ದಾಖಲಿಸಿದ್ದ. ನಾ ಹೇಳೋದೆಲ್ಲ ಸತ್ಯ ಅಂತೇಳಿ. ಆ ಸಂದರ್ಭದಲ್ಲೇ ಅಲ್ಲಿ ಹೆಣ ಹೋಗ್ತಿದ್ದಾಗಿರ್ಬೋದು, ಕೊಲೆಗಳಾಗಿರ್ಬೋದು, ಸೌಜನ್ಯ ಕೇಸಿನ ಬದ್ದಲ ಆಗಿರ್ಬೋದು, ಇನ್ನೊಂದರ ಬಗ್ಗೆ ಆಗಿರ್ಬೋದು. ಹೌದು, ಇದೆಲ್ಲ ಸತ್ಯ. ನಾನು ಹೋಗಿದ್ದು, ಬೇರೆ ಕಡೆ ಇದ್ದಿದ್ದು, ನನ್ನ ಜೀವಕ್ಕೆ ಅಪಾಯ ಇತ್ತು, ಯಾಕೆ ಧರ್ಮಸ್ಥಳ ಬಿಟ್ಟೆ, ಏನು ಕಾರಣ ಬಿಟ್ಟೆ, ಎಲ್ಲರೂ ವಿವರವಾಗಿ ನೀವು ಈಗಾಗಲೇ ನೋಡಿದಿರಿ. ಅದನ್ನು ಹೇಳಿಕೊಟ್ಟಿದ್ರು ಮೊದಲಿಗೆ. ಇವತ್ತು ಒಂದು ತಿಂಗಳು ಜೈಲಲ್ಲಿ ಬಿದ್ದ ಮೇಲೆ ಉಲ್ಟಾ ಹೊಡೆದಿದ್ರು. ಅದ್ರ ವಿರುದ್ಧವಾಗಿ ಇದನ್ನು ಒಂದು ಷಡ್ಯಂತ್ರ ಮಾಡಿ ನಮ್ಮ ಕೆಲವೊಂದು ಮಾಡಿಸಿದ್ರು. ಅಂದರೆ ಇದು ನೇರವಾಗಿ ಮಟ್ಟನವ್ರು ಮತ್ತು ತಿಮರೋಡಿ ಮೇಲೆ ಇದು ಹೊರಡಿಸ್ತಾ ಇದ್ದಾನೆ ಈ ಒಂದು ಮುಸುಕುದಾರಿ ವ್ಯಕ್ತಿ ಅಥವಾ ಚೆನ್ನಯ್ಯ. ಇವತ್ತು ಚೆನ್ನಯ್ಯ ಆ ಒಂದು ಕಾಲಕ್ಕೆ ಮುಸುಕುದಾರಿ ಇದ್ದಾಗ ಸತ್ಯ ಹೇಳಿದ, ಓಪನ್ ಆದಾಗ ಈಗ ಈ ಸತ್ಯ ಹೇಳ್ತಾ ಇದ್ದಾನೆ. ಸತ್ಯ ಸುಳ್ಳ ಇವು ಎರಡರಲ್ಲಿ ಯಾವ ಸತ್ಯ? ಎರಡು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ದು, ಇನ್ನೊಬ್ರು ಮುಂದೆ ಹೇಳಿದಂಥದ್ದಲ್ಲ. ಜೊತೆಗೆ ತಿಮರೋಡಿ ಅವ್ರ ಜೊತೆ ಇಂಟರ್ವ್ಯೂ ಒಂದು ವೀಡಿಯೋಗಳನ್ನು ನೋಡಿದ್ದೀವಿ ನಾವು ನಿರಂತರವಾಗಿ. ಅದರಲ್ಲೂ ಸಹ ಸ್ಪಷ್ಟವಾಗಿ 2023ರಲ್ಲಿ ತಾನು ಯಾಕೆ ಹೋದಿದ್ದು, ಏನು ಹೋದಿದ್ದು ಎಲ್ಲ ಮಾತಾಡಿದ್ದಾರೆ. ಅದನ್ನೆಲ್ಲ ನೋಡಿದರೆ ಇವತ್ತು ಹೆಗ್ಗಡೆಯವರು ಅವ್ರು ಎನ್ಕ್ವೈರಿಗೆ ಒಳಗಾಗಬೇಕಾಗಿತ್ತು. ಅದರ ಬಗ್ಗೆ ಯಾಕೋ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾ ಇಲ್ಲ. SIT ಅವ್ರು ನೋಡ್ತಾರೆ. ಹೌದು, ಅಲ್ಲಿ ಇಲ್ಲ. ನಿಮಗೆ ಬೇಕಾಗುವಂಗಿದ್ರೆ SIT ಎಸ್, ಬೇಡಾದ್ರೆ SIT ಚೇಂಜ್ ಆಗಬೇಕು ಅನ್ನುವಂಥ ಅದ್ರ ವಿರುದ್ಧವಾಗಿ ಮಾತಾಡುವಂಥ ಎಲ್ಲ ವಾತಾವರಣ ನೋಡ್ತಾ ಇದ್ದೀವಿ. ನಮ್ಮ ರಾಜಕೀಯ ಪಕ್ಷಗಳು ಹೇಗಪ್ಪ ಅಂದ್ರೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಧರ್ಮವನ್ನು ಬೆಳೆಸ್ಕೊಳ್ತಾ ಇದ್ದವು. ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಾಗಲೇ ತಮ್ಮ ಈ ಹಿಂದಿನ ಇಂಟರ್ವ್ಯೂದಲ್ಲಿ ಹೆಗ್ಗಡೆ ಅವರು ವಿಶೇಷವಾಗಿ ಮಾತಾಡೋದು ಭಾಳ ಕಡಿಮೆ. ಅವರು ಮಾತಾಡಿದರು, ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಸತ್ಯ ಹೊರಗೆ ಬರ್ತದ, ನಾ SITಯಿಂದ ಕ್ಲಿಯರ್ ಚಿಟ್ ಹಾಕ್ತೀನಿ ಅನ್ನುವಂಥ ಭರವಸೆಯನ್ನು ತೋರಿಸ್ತಾ ಇದ್ದಾರೆ. ಯಾಕಂದರೆ ಈಗ ಉಲ್ಟಾ ಹೊಡೆದಿದ್ದಾರೆ ಈ ಚೆನ್ನಯ್ಯ. ಇದನ್ನು ಉಪಯೋಗ ಮಾಡ್ಕೊಳ್ತಾರ ಅನ್ನೋದು ಸಂಶಯ ಇವತ್ತು ಈ ಒಂದು ಹೋರಾಟಗಾರರಲ್ಲಿ ಬಂದುಬಿಟ್ಟದ. ಹೋರಾಟಗಾರರಿಗೆ ಏನು ಹೇಳ್ತಾರೆ ಇವರೆಲ್ಲರೂ? ಬುರುಡೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ. ಯಾಕೆಂದರೆ ಆ ಬುರುಡೆ ಸಿಗಲಿಲ್ಲ ಕೆಲವು ದಿನಗಳವರೆಗೆ. ಚೆನ್ನಯ್ಯ ತೋರಿಸಿದ ಕಡೆ ಸಿಗಲಿಲ್ಲ, ಒಂದೆರಡು ಕಡೆ ಬಿಟ್ಟು ಎಲ್ಲೂ ಸಿಗಲಿಲ್ಲ. ಹಾಗೆ ಬುರುಡೆ ಮನುಷ್ಯ ಅಂದರೆ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡಿ ಆ ಸಂದರ್ಭದಲ್ಲಿ SIT ಇವ್ರನ್ನ ಎನ್ಕ್ವೈರಿ ಮಾಡಿದಾಗ ಇವ್ರು ಉಲ್ಟಾ ಹೊಡೆದಿದ್ರು. ನಮ್ಮ ಚೆನ್ನಯ್ಯವರು ಅವರು ಯಾಕೆ ಉಲ್ಟಾ ಹೊಡೆದ್ರು? ಭಯದಿಂದ ಹೊಡೆದಿರ್ಬೋದು, ರೊಕ್ಕದಾಸೆಗೆ ಹೊಡೆದಿರ್ಬೋದು, ಬೇಡ ಇದು ಸಚ್ಚೂ ಇರ್ಬೋದು, ಯಾರಿಗೆ ಗೊತ್ತು ಇತಿಹಾಸದಲ್ಲಿ ಏನಾಗಿದೆ ಅಂತೇಳಿ. ಅಂದರೆ ಸಾಕ್ಷಿದಾರನ ಚೇಂಜ್ ಮಾಡುವಂಥದ್ದು ಇಲ್ಲೇ ಮ್ಯಾಜಿಕ್ ನಡೀತದೆ ಅಂತ ತಿಳ್ಕೊಂಡನ. ಆರಂಭದಲ್ಲಿ 2023ರಲ್ಲಿ ಇವರು ಬಂದಾಗ ಭೇಟಿಯಾದಾಗ ತಿಮರೋಡಿ ಮತ್ತು ಮಟ್ಟನ ಇವ್ರದ್ದೆಲ್ಲ ಇಂಟರ್ವ್ಯೂ ತೊಗೊಂಡು ಸಂಗ್ರಹ ಮಾಡಿ ಇಟ್ಟಿದ್ರು. ಅದು ಮೊನ್ನೆ ಅದನ್ನು ಬಿಡುಗಡೆನೂ ಮಾಡಿದರು. ಅದನ್ನು ಸ್ಪಷ್ಟ ಆಗ್ತದೆ ಇದ್ರ ಹಿಂದಿದ್ದಂಥದ್ದು ಹೆಗ್ಗಡೆ ಮಣಿತನ ಅನ್ನೋದು ಕ್ಲಿಯರ್ ಆಗ್ತದೆ. ಆದರೆ ಇವತ್ತು ಉಲ್ಟಾ ಹೊಡೋದು ಅಲ್ಲ, ನಮಗೆ ಮಾಡಿಸೋರು ತಿಮರೋಡಿಯವರು ಮತ್ತು ಮಟ್ಟನ್ನು ಇವರು ಮಾಡಿಸಿದ್ರು. ಇವರು
ನಮಗೆ ಅಲ್ಲೇ ಬುರುಡೆ ಅದ ಇಲ್ಲಿ ಬುರುಡೆ ಅಂತೇಳಿ ನಮಗೆ ಆ ದಾರಿ ತಪ್ಪಿದ್ದು ಅಂತೇಳಿ ಅನ್ನುವಷ್ಟರಲ್ಲೇ ನಮ್ಮ ವಿಠ್ಠಲಗೌಡರು ನಮ್ಮ ಸೌಜನ್ಯ ಮಾವ ಹೋಗಿ ಎಲ್ಲ ಬುರುಡೆಗಳನ್ನು ಅಸ್ಥಿಪಂಜರವನ್ನು ತೋರಿಸ್ತಾ ಇದ್ದಾರೆ, ತೆಗಿತಿದ್ದಾರೆ. ಅವ್ರು ಯಾರೋ ಏನೋ ಗೊತ್ತಿಲ್ಲ, ಬಟ್ ತೋರಿಸಿದ್ರು ಇದ್ದಾವೆ ಇಲ್ಲಿ ಅಂತೇಳಿ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಇಲ್ಲಿ ನಡೆದದ ದುರಂತ ನಡೆದದ. ಈಗ ನಾವು ಹಲವು ಸಲ ವಿಷಯ ಚರ್ಚೆ ಮಾಡಿದ್ವಿ. VS ಉಗ್ರಪ್ಪನವರ ರಿಪೋರ್ಟ್ದಲ್ಲಿ ಹೇಳಿದ್ದಾರೆ ಏನಪ್ಪ ಅಂದ್ರೆ ಇಂಥ ಘಟನೆಗಳು ಬೇರೆ ಧಾರ್ಮಿಕ ಸ್ಥಳಗಳಲ್ಲಿ ಯಾಕೆ ಆಗ್ತಾಯಿಲ್ಲ. ಇವತ್ತು ಶ್ರೀಶೈಲ ಆಗಿರ್ಬೋದು, ಇನ್ನೊಂದು ಬಾಲಾಜಿದು ನಿಮಗೊಂದು ತಿರುಪತಿ, ಅಲ್ಲಿ ಯಾಕೆ ಆಗ್ತಾಯಿಲ್ಲ, ಇಲ್ಲಿ ಯಾಕೆ ಆಗ್ತದೆ ಅನ್ನೋಂಥ ಪ್ರಶ್ನೆ ಇವತ್ತಿಗೆ ಉತ್ತರ ಇಲ್ಲ. ಅದಕ್ಕೆ ಆಗಲೇ ಆಗಿದ್ದು 400-500 ಹೆಣಗಳು ಬಿದ್ದಿದ್ದಾವೆ ಅನ್ನುವಂಥ ಮಾತನ್ನು ಅಲ್ಲೇ ಹೋಗಿ ಬಂದಿದ್ದ ಮಾತನ್ನು ಈವನ್ ನಮ್ಮ ಉಗ್ರಪ್ಪನವ್ರ ಮುಂದೆ ಅಲ್ಲಿ ಸ್ಥಾನಿಕರು ಮಾತಾಡಿದ್ರು. ಅದನ್ನೆಲ್ಲ ರಿಪೋರ್ಟ್ ಮಾಡಿಟ್ಟಿದ್ದಾರೆ ಅವರು 2017-18 ಅಂದರೆ ಒಟ್ಟಾರೆಯಾಗಿ ಈಗ ನಮ್ಮ ಹೆಗ್ಗಡೆಯವರು ಒಂದು ಗಂಭೀರವಾಗಿ ಮೌನವಾಗಿ ಮಾರ್ಮಿಕವಾಗಿ ಒಂದು ಮಾತು ಮಾತಾಡ್ತಾ ಇದ್ದಾರೆ. ನಾವು ಕ್ಲಿಯರ್ ಆದವು, SIT ಆಯಿತು, ಸತ್ಯ ಹೊರಗೆ ಬಂತು ಅನ್ನುವಾಗ. ಅಂದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾನೆ ಚಿನ್ನಯ್ಯ, ಅದನ್ನ ಇಟ್ಕೊಂಡು ಬೆಳೆದ್ರೆ ಏನು ಅಂತೇಳಿ. ಅದೇ ಸಂದರ್ಭದಲ್ಲೇ ಇದು ನನ್ನ ಮೇಲೆ ಬರಬಾರ್ದು ಅನ್ನೋ ದೃಷ್ಟಿಕೋನದಿಂದ ಇರ್ಬೋದು, ಮತ್ತೇನೇ ಇರ್ಬೋದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಈ ಮಾತಿಗೆ, ನಮ್ಮ SIT ರಚನೆ ಮಾಡಿ ಒಳ್ಳೆಯದಾಯಿತು ಅನ್ನೋದು ಮಾತು ಹೇಳ್ತಾ ಇದ್ದಾರೆ. ಹೆಗ್ಗಡೆ ಅವರ ಹೇಳಿಕೆಯನ್ನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ತನಿಖಾ ವರದಿ ಬರುವ ಮೊದಲೇ ಈ ಕುರಿತು ಪ್ರಕ್ರಿಯೆ ಅಥವಾ ಪ್ರತಿಕ್ರಿಯೆ ನೀಡುವುದರಲ್ಲಿ ಅರ್ಥವಿಲ್ಲ ಅನ್ನುವಂಥ ಅಡ್ಡಗೋಡೆ ಮೇಲೆ ದೀಪ ಇಡುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇಲ್ಲಿ 100 ಕೊಲೆಗಳಾಗ್ತಾ ಇದ್ದಾವೆ, ಅಥವಾ ಏನು ಸಾವುಗಳಾಗ್ತಾ ಇದ್ದಾವೆ, ಸಾವುಗಳಾಗ್ತಾ ಇದ್ದಾವೆ. ಒಬ್ಬಳೆಲ್ಲ ಸೌಜನ್ಯ ಒಬ್ಬಳಲ್ಲ ಅಂತ ಅನೇಕ ಘಟನೆಗಳಾಗ್ತಾ ಇದ್ದಾವೆ. ವೇದವಲ್ಲಿ ಮೇಲೆ ಅಟ್ಯಾಕ್ ಆಗ್ತದೆ, ನಂತರ ಪದ್ಮನಾಥರ ಮೇಲೆ ಆಗ್ತದೆ, ಅದು ಆನೆ ಮಾವದಿಂದ ಅಂದ್ರೆ ನಾರಾಯಣಂದ ಆಗ್ತದೆ, ನಾರಾಯಣ ತಂಗಿದ ಆಗ್ತದೆ. ಏನು ಹೆಂಗೆ ಸೀರಿಯಲ್ ಅಲ್ಲಿ ಅನೇಕ ಬಡ ಅಲ್ಲಿ ದಲಿತರ ಭೂಮಿಗಳನ್ನು ಕಸ್ಕೊಳ್ತಾ ಇದ್ದಾರೆ. ಅಷ್ಟೆಲ್ಲ ಕಸ್ಕೊಂಡು ಮುಚ್ಚು ಹಾಕಿದ್ರು ಕಾಣೆ ಆಗಿದ್ದಾರೆ. ಅಲ್ಲಿ ಅನೇಕ ಜಮೀನ್ದಾರರು ಅಥವಾ ಜಮೀನುಗಳಂತ ಸಣ್ಣ ಜಮೀನುಗಳಂತ ಅಲ್ಲಿಯ ದಲಿತರು ಅಥವಾ ಇನ್ನುಳಿದವರು ಇವರೆಲ್ಲ ಯಾಕೆ ಹೋದರು, ಎಲ್ಲಿ ಹೋದರು ಇವತ್ತಿಗೂ ಗೊತ್ತಿಲ್ಲ. ಕಾಣೆ ಆಗಿದ್ದಾರೆ. ಕಾಣೆದವರು ಇವತ್ತು ಅವ್ರ ತಂದೆ ತಾಯಿಗಳಾಗಿರ್ಬೋದು, ಮತ್ತೆ ಇರ್ಬೋದು, ಸಂಬಂಧಿಕರಿರ್ಬೋದು, ಎಲ್ಲ ಅಡ್ಡಾಡ್ತಿದ್ದಾರೆ. ಎಲ್ಲಿ ಹೋದರು ಅಂತೇಳಿ ಇವತ್ತು ಎಲ್ಲ ದೂರುಗಳು ಬರ್ತಾ ಇದ್ದಾವೆ SITಗೆ. ಇಂಥ ಸಂದರ್ಭದಲ್ಲೇ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ವಾಸ್ತವ ತಿಳಿಯೋದು ಸ್ಪಷ್ಟ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಅದಷ್ಟೆಲ್ಲ ಸರ್ಕಾರಿ ಕೆಲಸ. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರನ್ನ ಹುಡುಗಿಸಿ ಶಿಕ್ಷೆಗೆ ಉಳಿಸುವಂಥ ಕೆಲಸ ಸರ್ಕಾರದ್ದು. ಸರ್ಕಾರ ಕೇವಲ ಹಾಗಿದ್ರೆ ಈ ಅನೇಕ ಅಪರಾಧಿಗಳು ಬರ್ತಾರೆ, ಅವ್ರ ಪರವಾಗಿ ಯಾಕೆ ಮಾತಾಡ್ತಾಯಿಲ್ಲ ಇವರು? ಆರೋಪಗಳಿದ್ದಂಥ ಅನೇಕ ಅಪರಾಧಿಗಳಿದ್ದಾರೆ, ಅವ್ರ ಪರವಾಗಿ ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಇಲ್ಲ ಅನ್ನೋ ಸಹಿತ ಇವತ್ತು ಭಾಳ ಪ್ರಶ್ನಾರ್ಹವಾದ ವಿಷಯ ಆಗಿದೆ ಅಂತ. ಇಲ್ಲಿ ಇಲ್ಲಿ ಯಾರೂ ಹೆಗ್ಗಡೆಯವ್ರ ವಿರುದ್ಧವಾಗಿ ಮಾತಾಡಿಲ್ಲ, ದೇವರ ವಿರುದ್ಧ ಯಾರೂ ಮಾತಾಡಿಲ್ಲ, ದೇವಸ್ಥಾನದ ವಿರುದ್ಧ ಯಾರು ಮಾತಾಡಿಲ್ಲ. ಯಾರು ಮಾತಾಡಿದಾರ? ಮಟ್ಟನವರು ಆಗಿರ್ಬೋದು, ತಿಮ್ರೋಡಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಕಮ್ಯುನಿಸ್ಟರಾಗಿರ್ಬೋದು, ಯಾರೂ ದೇವರ ವಿರುದ್ಧಿಲ್ಲ. ಅಲ್ಲಿ ಆ ದೇವಸ್ಥಾನ ಸುತ್ತಮುತ್ತಲು ನಿಂತಿರುವಂಥ ಘಟನೆಗಳ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಆನೆ ಮಾವೋದು ಹೇಗೆ ಸತ್ತಪ್ಪ, ಯಾಕೆ ಸತ್ತ, ಅದು ಕಾರಣ ಮೋಟಿವೇನ? ಆ ಜಾಗದಲ್ಲಿ ಯಾರು ಬಂದಿದ್ದಾರೆ, ಅದು ಏನು ಮಾಡಿದರು ಭೂಮಿಯನ್ನು, ಅದು ಉತ್ತರ ಹುಡುಕ್ಬೇಕಾಗ್ಯದ. ಯಮನೊಂದು ಯಾಕೆ ಕೊಲೆ ಆಯಿತು, ಅದು ಉತ್ತರ ಹುಡುಕ್ಬೇಕಾಗ್ಯದ. ವೇದವಲ್ಲಿ ಅದು ಯಾಕೆ ಅವ್ರು ಕಾಲೇಜಲ್ಲಿ ಕೆಲಸ ಮಾಡುವಂಥ ಹೆಣ್ಮಗಳವು, ಅವಳದ್ದು ಏನಾಯಿತು? ಅವರು ಸ್ವತಃ ಅವ್ರು ತಮ್ಮ ಹೇಳ್ತಾ ಇದ್ದಾರೆ, ನನಗೆ ಗಂಡು ಅದ್ಮೇಲೆ ಆರೋಪ ಮಾಡ್ತಾ ಇದ್ದಾನೆ. ಅದು ಕೊನೆಗೆ ಆಕೆ ಗಂಡನ ಮೇಲೆ ಆರೋಪ ಹೊರಸೆ ಅದನ್ನು ಮುಚ್ಚಿ ಹಾಕಿದ್ರು. ಗಂಡನು 2 ವರ್ಷದ ಹೊರಗೆ ಬಂದರು. ಸೌಜನ್ಯ ಕೇಸ್ನಲ್ಲಿ ಅದಾಗ್ಯದ. ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವ್ ಅಂತ ಯಾವುದೋ ಒಬ್ಬ ವ್ಯಕ್ತಿನ ತಂದು ಹಾಕಿದರು, ಅದು ಸುಳ್ಳಾಗ್ಯದ. 3 ತನಿಖೆಗಳಾದವು, 3 ಆಯೋಗಗಳು, CBI ಆಯಿತು, CID ಆಯಿತು, ಇವೆಲ್ಲ ಇಲ್ಲ ಸಂಶೋಧನೆ ಆದವು. ಇವತ್ತಿಗೆ ಏನು ಹೊರಗೆ ಬಂದಿಲ್ಲ. ಆದರೂ ಅವ್ರ ಮೇಲೆ ಆರೋಪ ಮಾಡೋದು ಇನ್ನೂ ಬಿಟ್ಟಿಲ್ಲ. ಇದೆಲ್ಲದ ನಡುವ ಹೆಗ್ಗಡೆ ಅವರಿಗೆ ಮಾತಾಡಿದಂಥ ವಿಷಯಕ್ಕೂ ಈಗ ನಮ್ಮ ಡಿ.ಕೆ. ಶಿವಕುಮಾರ್ ಮಾತಾಡುತ್ತಾ ಇರೋ ವಿಷಯಕ್ಕೂ ಏನು ಸಂಬಂಧದಾನ ಅಂತ ವಾಸ್ತವ ಸತ್ಯ ತಿಳಿಸೋದು ಜನರಿಗೆಲ್ಲ ಸತ್ಯವನ್ನು ಹುಡುಕಿಸೋದು ಸರ್ಕಾರದ ಕೆಲಸ ಅನ್ನೋದನ್ನು ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಬೇಕಾಗಿತ್ತಿಲ್ಲ, ಹೇಳಲಿಲ್ಲ. ಜೊತೆಗೆ SIT ಮುಂದೆ ಈ ವ್ಯಕ್ತಿ ಚೇಂಜ್ ಆಗಿದ್ದಾನೆ, ಇವತ್ತು ಫಲ್ಟಿ ಹೊಡೆದಿದ್ದಾನೆ ಅಂದರೆ ಅದರ ರಿಪೋರ್ಟ್ ಕೊಡ್ತಾ ಇದ್ದಾರಾ SIT ಅವರು ಅನ್ನೋ ಪ್ರಶ್ನೆಗಳು ಇವತ್ತಿದ್ದಾವೆ. ಇಂಥ ಅನೇಕ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಹುಡುಕಬೇಕಾಗಿದೆ. ಅದಕ್ಕೆ ಮಾನ್ಯ ನಡೆದಂಥ ಹೋರಾಟಗಾರರ ಮುಂದೆ ಏನಪ್ಪ ಅಂದ್ರೆ ಕಳೆದ 20 ವರ್ಷಗಳಿಂದ ಏನೇನಾಗಿದೆ ಘಟನೆಗಳು ಅವೆಲ್ಲದರ ಮರು ತನಿಖೆ ಆಗಬೇಕು, ಸತ್ಯ ಹೊರಗೆ ಬರಬೇಕು, ಯಾಕಾದು ಇವೆಲ್ಲ ಅನ್ನುವಂಥದ್ದನ್ನು ನಿಜವಾಗಿ ಈ ಕೆಲಸವನ್ನು ಮಾಡಬೇಕಾಗಿದೆ ಸರ್ಕಾರ. ಇವತ್ತು ಯಾವುದೇ BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, JDS ಸರ್ಕಾರ ಇರಲಿ, ಯಾರೋ ಇದನ್ನು ಮಾಡಬೇಕಾಗಿದ್ದ ಕೆಲಸ ಸತ್ಯ ಹೊರಗೆ ಬರಬೇಕು ಅಂತೇಳಿ. ಯಾಕಂದರೆ ಈಗಾಗಲೇ ನಾವು ಹೆಗ್ಗಡೆ ಅವ್ರ ಮಾತುಗಳನ್ನು ಕೇಳಿದ್ವಿ. ತಾವೊಬ್ಬರು ಸಿದ್ಧಗಂಗಾ ಮಠದ ತುಮಕೂರು ಸ್ವಾಮೀಜಿಯವರ ಸರಿಸಮಾನರು ಅನ್ನುವ ಹಾಗೆ, ನಾವು ಶಿಕ್ಷಣ ಸಂಸ್ಥೆ ತೆಗೆದಿದ್ದೀವಿ ಅನ್ನುವ ಹಾಗೆ, ನಾವು ದಾಸೋಹ ನಡೆಸ್ತೀವಿ ಅನ್ನುವ ಹಾಗೆ, ತಾವೊಬ್ಬರು ನಡೆದಾಡುವ ಮಾನವ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳಿದ್ದನ್ನೆಲ್ಲ ನಾವು ನೋಡಿದ್ದೀವಿ. ನಿಜವಾಗಿಯೂ ದಾಸೋಹ ನಡೆಸೋದ್ರಿಂದ ಸತ್ಯ ಸಾಕಷ್ಟು
ಅದಕ್ಕೆ ಏನಂತೀವಿ ನಾವು ದಾನ ಧರ್ಮಗಳು ಬರ್ತಾ ಇದ್ದಾವೆ. ಜೊತೆಗೆ ಸ್ಕೂಲ್ಗಳು ಕಾಲೇಜುಗಳು ಫ್ರೀಯಾಗಿ ನಡೆಸ್ತಾ ಇದ್ದಾರೆ ನಮ್ಮ ತುಮಕೂರು ಸ್ವಾಮೀಜಿಯವ್ರ ಹಾಗೆ. ಇದು ಸಿಂಪಲ್ ಸಣ್ಣ ಪ್ರಶ್ನೆ ಮಾಡೋದು ಗೊತ್ತಾಗ್ತದೆ ಎಷ್ಟೊಂದು ಡಿಫ್ರೆನ್ಸಸ್ ಇದರಲ್ಲಿ ಅಂತೆ. ಅದನ್ನಾಗಲಿ ಈಗ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನೋಡಿದ್ರೆ, SIT ಮುಂದೆ ಚೆನ್ನಯ್ಯ ಹೇಳುತ್ತಿರೋದನ್ನು ನೋಡಿದ್ರೆ ಈ ಕೇಸ್ ಮುಚ್ಚಾಕು ಪ್ರಯತ್ನ ಮಾಡ್ತಾ ಇದ್ದಾನೆ ನಮ್ಮ SIT ಮತ್ತು ಸರ್ಕಾರ ಅನ್ನೋ ಪ್ರಶ್ನೆಗಳನ್ನು ಇವತ್ತು ಹೋರಾಟಗಾರರು ಕೇಳ್ತಾ ಇದ್ದಾರೆ. ಇದು ಉತ್ತರಿಸಬೇಕಾದವರು ಸರ್ಕಾರ. ಯಾಕಂದರೆ ಅದೇ ಕಾಲಕ್ಕೆ ಇದು ಕೋರ್ಟ್ ಮೂಲಕ ರಚನೆ ಆಗುತ್ತೆ. SIT ಕೋರ್ಟ್ ಆದರೂ ಅಥವಾ ಇವತ್ತು ವಕೀಲರು ಜಡ್ಜಸ್ಸು ಇವರೆಲ್ಲ ಪ್ರಶ್ನೆ ಮಾಡಬೇಕಾಗಿದೆ ಸರ್ಕಾರವನ್ನು. ಇದು ಉತ್ತರ ಹುಡುಕಬೇಕಾಗಿದೆ. ಇದು ಕೋರ್ಟ್ ಮ್ಯಾಟರ್ ಆಗಬೇಕಾಗಿದೆ, ಇನ್ನೊಮ್ಮೆ ಎನ್ಕ್ವೈರಿ ಆಗಬೇಕಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೀವು ಏನಂತೀರಿ ಇದಕ್ಕೆ? ಎಸ್ ಅಂತೀರೋ ನೋ ಅಂತೀರೋ? ಎಸ್ ಅಂದರೆ ಎಸ್ ಅಂದ್ರೆ ನೋ ಅಂದ್ರೆ ನೋ ಅಂದರೆ ಏನಾದರೂ ಅಂದರೆ ಇದು ತನಿಖೆಯಾಗಿ ಉತ್ತರ ಬರಲಿ. ಈ ಒಬ್ಬ ಅನ್ಯಾಯಕ್ಕೋರು ಶಿಕ್ಷೆ ಆಗಲಿ ಅನ್ನೋದಷ್ಟೇ, ಅಧರ್ಮೀಯರಿಗೆ ಶಿಕ್ಷೆ ಆಗಿರೋದಷ್ಟೇ ಇಲ್ಲಿ ಮಾತು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ, ಸತ್ಯದ ಕೈಗೆ ವಂದನೆಗಳು.